ಸತ್ಯ ಸತ್ಯ ಅಳು ಕಂಟ್ರೋಲ್ ಮಾಡ್ಕೋಬೇಡ, ಹತ್ತು ಬಿಡು, ನೋವನ್ನ ಹೊರಗೆ ಹಾಕೋ. ನಾನೇ ಕಳ್ಳಿ ಬಸ್ಸು, ನಾನೇ ಕಳ್ಳಿ. ನನ್ ಗೊತ್ತು ಸಾವಿತ್ರಿ ಖಂಡಿತ ಬದುಕ್ತಾಳೆ, ನಾನು ಅಳಕ್ಕಿಲ್ಲ. ಸತ್ಯ ಸತ್ಯ ನಾನು ಅಳಕ್ಕಿಲ್ಲ ಬಸ್ಸು. ಯಾಕೆ ಬಾವ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ಎಷ್ಟೊತ್ತು ಅಂತ ಹೀಗೆ ಇರ್ತೀರಾ ಹೇಳಿ? ಹತ್ಬಿಡಿ ಬಾವ. ಸತ್ಯನ ಎದುರಿಸೋದೇ ಬೇರೆ, ಧೈರ್ಯ ತಂದ್ಕೊಳ್ಳೋದೇ ಬೇರೆ ಬಾವ. ಸಾವಿತ್ರಿ ಅಕ್ಕ ನಮ್ ಕೈಲಿ ಉಳಿಸ್ಕೊಳಕ್ಕಾಗಲ್ಲ ಬಾವ. ಇಲ್ಲ ಬಾವ, ಇಲ್ಲ ವಿರುತ, ಇದೇ ಸತ್ಯ ಬಾವ. ಸಾವಿತ್ರಿ ಬದುಕ್ತಾಳೆ, ನನಗೆ ಆ ನಂಬಿಕೆ ಇದೆ. ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ, ಸುಳ್ಳು ಹೇಳ್ತಾ ಇದ್ದೀರಾ. ಅಯ್ಯೋ ದೇವ್ರೇ, ಇಂಥ ಒಳ್ಳೆ ಗಂಡನ ಜೊತೆ ನನ್ನ ಮಗಳಿಗೆ ಬಾಳ್ವೆ ಮಾಡಕ್ಕಾಗದೆ ಹೋಯ್ತಲ್ಲ. ಏನಮ್ಮ ನೀನು ಮಕ್ಳ ತರ ಹೇಳ್ತಿದ್ಯಲ್ಲ, ನೀನ್ ನಮ್ಮೆಲ್ರಿಗೂ ಸಮಾಧಾನ ಹೇಳ್ಬೇಕಮ್ಮ. ನೀನೇ ಈಗ ಹೇಳ್ತಿದ್ರೆ ನಿಮಗೆ ಯಾರು ಸಮಾಧಾನ ಮಾಡ್ತಾರೆ ಹೇಳು? ಅವಳಿಗೆ ನಾನ್ ತಾಯಿ ಆಗಿರ್ಲಿಲ್ಲ ಕಣೆ, ಅವಳೇ ನನಗ್ ತಾಯಿ ಆಗಿದ್ಲು. ಅಮ್ಮ ಹಾಗ್ ಮಾಡಮ್ಮ, ಹೀಗ್ ಮಾಡಮ್ಮ ಅಂತ ಬುದ್ಧಿವಾದ ಹೇಳೋಳು. ಹೀಗ್ ನೋಡ. ಹೌದಮ್ಮ, ಸಾವಿತ್ರಿ ಅಕ್ಕ ನಮ್ಮ ಮನೆಗೆ ಮಗಳಾಗಿರ್ಲಿಲ್ಲ, ಮಗ ಆಗಿದ್ಲು. ದೇವ್ರೆ, ಅಮ್ಮ ಹೆಸರೆಲ್ಲ ಕಿತ್ಕೊಂಡು ಸಾವಿತ್ರಿ ಅಕ್ಕನಿಗೆ ಕೊಡಪ್ಪ. ಯಾಕಿಷ್ಟು ಕಷ್ಟಗಳನ್ನ ನಮಗ್ ಕೊಡ್ತಿದ್ಯಾ? ಎಲ್ರು ಮುಂದಿನ ಸಾಯ್ಬೇಕು ಕಡೆ. ನಾನು ಅವಳಿಗಿಂತ ಮುಂಚೆ ಸಾಯ್ಬೇಕಾಗಿತ್ತಮ್ಮ. ಈಗ ಅವಳು ಸಾವನ. ನಾನ್ ಸತ್ರೆ ದುಃಖ ಪಡ ಪರಿಸ್ಥಿತಿ ಬರಲ್ಲ ಅನ್ನೋದೊಂದೇ ಸಮಾಧಾನ ಕಣೆ, ಒಂದೇ ಸಮಾಧಾನ. ಅತ್ತೆ ಅಳ್ಬಿಡಿ ಅಂತ ಮಮ್ಮಿಗೂ ಫೋನ್ ಮಾಡಿ ಹೇಳ್ಬಿಡು, ಮಮ್ಮಿನೂ ಬರ್ಲಿ. ಸತ್ಯ ಜೊತೆಗೆ ಇರಿ, ಅವರೊಬ್ಬರನ್ನೇ ಬಿಡಬೇಡಿ, ಒಂಟಿಯಾಗಿ ಅವ್ರ ಜೊತೆ ಇರಿ. ಸರಿ. ಹಲೋ ವಿನುತಾ, ಹೇಗಿದ್ಯಮ್ಮ? ಪ್ರತಾಪ್ ಹೇಗಿದ್ದಾನೆ? ನಾವಿಬ್ರು ಚೆನ್ನಾಗೇ ಇದೀವಿ ಅತ್ತೆ. ಹೀಗಿದ್ದೀವಿ, ದೀಪಶ್ರೀ ಹಾಸ್ಪಿಟ್ಲಿಗೆ ಬನ್ನಿ. ಮತ್ತೆ ಹಾಸ್ಪಿಟ್ಲಿಗೆ ಏನಕ್ಕಮ್ಮ? ಹೌದು ಅತ್ತೆ, ಸಾವಿತ್ರಿ ಅಕ್ಕನ್ ತುಂಬಾ ಸೀರಿಯಸ್ ಆಗಿದೆ. ಏನಾಯ್ತು ಸಾವಿತ್ರಿಗೆ? 2 ಗಂಟೆ ಟೈಮ್ ಕೊಟ್ಟಿದ್ದಾರೆ ಅತ್ತೆ. ಅಕ್ಕ ಉಳಿಯಲ್ವಂತೆ. ನೀವೀಗಲೇ ಬೇಗ ಹಾಸ್ಪಿಟ್ಲಿಗೆ ಬನ್ನಿ ಅಂತೆ. ಓ ಮೈ ಗಾಡ್, ನಾನು ಈಗಲೇ ಬರ್ತೀನಿ. ಅಮ್ಮ, ಮಾವನಿಗೂ ಈ ವಿಷಯ ತಿಳಿಸ್ಬಿಡ್ತೀನಿ. ಯಾವ ಮಾವನೇ? ಶ್ರೀನಿವಾಸ್ ಮಾವನ್ಗಮ್ಮ. ಕಷ್ಟದಲ್ಲಿದ್ದಾಗ ಕರುಣನೆ ಇಲ್ಲದೆ ಮನೆಯಿಂದ ಆಚೆ ತಪ್ಪದ್ನಲ್ಲ, ಅವನಿಗೆ ಯಾಕೆ ವಿಷಯ ಹೇಳ್ಬೇಕು? ಬೇಡ, ಸುಮ್ಮನೆ ಇರು. ಹಾಗಲ್ಲ ಅಮ್ಮ,
ಇದು ಸಾವಿನ ವಿಷಯ ಅಲ್ವಾ? ಈ ಸಮಯದಲ್ಲಿ ದ್ವೇಷ ಸಾಧಿಸೋದು ಎಷ್ಟು ಸರಿ ನೀನೇ ಹೇಳು. ಹಳೇದನ್ನೆಲ್ಲ ಮರೆತು ನಮ್ಮ ಕರ್ತವ್ಯ ಅಂತ ಹೇಳೋದನ್ನ ಹೇಳ್ಬಿಡೋಣ ಅಮ್ಮ. ಬರೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ನಾಳೆ ನೋಡಿದ್ಯಾ ಸಾವಿನ ವಿಷಯದಲ್ಲೂ ನಮ್ಮನ್ನು ದೂರ ಇಟ್ರು ಅಂತ ಮಾತು ಬರಬಾರ್ದಲ್ವಾ? ನಿನ್ನಿಷ್ಟ. ಹಲೋ ಶ್ರೀನಿವಾಸ್ ಮಾವ, ನಾನು ವಿನುತಾ. ನಿಮ್ ಕಡೆಯವ್ರು ಯಾರು ಬರೋರಿಲ್ವಾ ಅಂಕಲ್? ಇದ್ದಿದ್ದೆ ನಾವು 4 ಜನ. ನಾನು, ಯಮುನಾ, ಸತ್ಯ, ಸಾವಿತ್ರಿ. ಈಗ ಸಾವಿತ್ರಿ ನಿಮ್ಮ ಮಾವನೂರಿಲ್ಲಪ್ಪ, ಕಾಣಿಸ್ತಾನೆ ಇಲ್ಲ. ಮುಂದಿನ ಕಾರ್ಯಕ್ಕೆ ವ್ಯವಸ್ಥೆ ಮಾಡಕ್ ಹೋಗಿದ್ದಾರೆ ಆಂಟಿ. ಏನಂತೆ? ಬರ್ತಾನಂತ? ಏನನ್ನೆ? ಮಳೆ ಆಗಿದೆ, ಬಿತ್ತನೆ ಮಾಡಕ್ ಜನ ಇಲ್ಲ. ಮಳೆ ನೀರು ಒಳಗ್ ನುಗ್ಗಿ ಹಿತ್ಲು ಗೋಡೆ ಕುಸ್ತಿದೆ. ಕಟ್ಸಕ್ ಕಾಸಿಲ್ಲ, ಜೊತೆಗೆ ಮಳೆನೂ ನಿಲ್ತಿಲ್ಲ. ಇವತ್ ಬಂದ್ರೆ ಮತ್ತೆ ಕಾರ್ಯಕ್ಕೆ 4 ದಿವಸ ಬಿಟ್ಟು ಬರಬೇಕು. 2 ಖರ್ಚು ಯಾಕೆ, ಒಟ್ಟಿಗೆ ವೈಕುಂಠ ಸಮಾರಾಧನೆ ಬರ್ತೀನಿ ಅಂದ್ರು. ಸಾವಲ್ಲ, ಬದುಕು ಮುಖ್ಯ ಅಂದ. ದುರಾಂಕರ ಅವನಿಗೆ. ಅದಕ್ಕೆ ನಾನು ಫೋನ್ ಮಾಡಬೇಡ ಅಂತ ಹೇಳಿದ್ದು. ನೀನ್ ಮಾಡ್ತೀನಿ ಅಂತ ಕುಡ್ದೆ. ಈಗ ನೋಡ್ತೀಯಾ, ಅವನಿಗೆ ಫೋನ್ ಮಾಡ್ಕೊಡು, ನಾನು ಮಾತಾಡ್ತೀನಿ, ಯಾಕೆ ಅವನು ಹಾಗೆ ಮಾತಾಡ್ದೆ ಅಂತ. ಬೇಡ ಬಿಡಮ್ಮ, ಅವ್ರು ಮತ್ತೆ ಏನನ್ನೋದು ಅನ್ನೋದು, ನಿನ್ ಮನ್ಸಿಗೆ ಬೇಜಾರಾಗೋದು, ಇದೆಲ್ಲ ಯಾಕೆ ಬೇಕು ಹೇಳು? ಗೊತ್ತಾಯ್ತಲ್ಲ ಅವ್ರ ಯೋಗ್ಯತೆ ಏನು ಅಂತ. ಅವಳಿರ್ಲಿಲ್ವಾ? ಇದ್ರು. ವಿನುತ್ತೊಂದು ಫೋನು ಮಾತಾಡ್ತೇನೆ ಅಂದ್ರು ಮಾವ. ಇಂಥ ಹೊತ್ತಲ್ಲಿ ಮಾತಾಡಕ್ಕೇನಿರುತ್ತೆ? ಸಾವಿತ್ರಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊತೀನಿ ಅಂದ್ರು. ನಾನು ಫೋನ್ ಕೊಟ್ಟೆ. ಸಾರಿ ಸತ್ಯ, ಹೇಳ್ದೆ ಹೊರಟ್ಬಿಟ್ಟೆ. ಅಣ್ಣ, ಒಂದೇ ಮುಖ್ಯ, ಆಸ್ಪತ್ರೆಗೆ ಬಂದೋಗಿ ಅಣ್ಣ. ಏರ್ಪೋರ್ಟ್ ಹತ್ರ ಇದ್ದೀನಿ. ಇನ್ನು 20 ನಿಮಿಷದಲ್ಲಿ ಚೆಕ್ ಇನ್ ಆಗ್ಬೇಕು. ಆಸ್ಪತ್ರೆಗೆ ಬಂದು ನಾನೇನ್ ಮಾಡ್ಲಿ? ಆಸ್ಪತ್ರೆಗೆ ಬಂದು ನನ್ನ ಸಾವಿತ್ರಿನ ಒಂದೇ ಒಂದು ನೋಡ್ಕೊಂಡು ಹೋಗಿ ಅಣ್ಣ. ಸಾವಿತ್ರಿಗೆ ನನ್ನ ಪರವಾಗಿ ಹಾರೈಕೆ ಶುಭಾಶಯ 2 ನೀನೇ ಹೇಳ್ಬಿಡು. ಸಾವಿತ್ರಿನ ಚೆನ್ನಾಗಿ ನೋಡ್ಕೋ ಸತ್ಯ. ಹಣ್ಣು ಹಂಪ್ಲು ಕೊಡು. ಅವಳು ತುಂಬಾ ಕೆಲಸ ಮಾಡ್ತಾಳೆ, ಸ್ವಲ್ಪ ಕಡಿಮೆ ಮಾಡಿಸು. ಆರಾಮಾಗಿರೋಕೆ ಹೇಳು. ಇನ್ಮೇಲೆ ಫುಲ್ ಆರಾಮ ಅಣ್ಣ. ಫುಲ್ ಆರಾಮು. ವೆರಿ ಗುಡ್. ನಾನು ಹೋದ್ಮೇಲೆ ಅವಳಿಗೊಂದು ಗಿಫ್ಟ್ ಕಳಿಸ್ಕೊಡ್ತೀನಿ. ಆದ್ರೆ ಆ ಗಿಫ್ಟ್ ತಗೊಳಕ್ಕೆ ಅವಳೇ ಇರಲ್ಲ. ಸತ್ಯ ಯಾರ ಹತ್ರ ಹೊರಟಿದ್ದಾಳೆ ಅಣ್ಣ? ಯಾರ ಹತ್ರ ಹೊರಟಿದ್ದಾಳೆ? ಸತ್ಯ ಹೌದಣ್ಣ, ಸಾವಿತ್ರಿ ಬದುಕಿರೋದು ಅರ್ಧ ಗಂಟೆ ಅಟೆಯ. ಆಮೇಲೆ ಎಲ್ಲ ಬಿಟ್ಟೊಂಟಾಳಂತೆ, ಹೊಂಡೋತಾಳಂತೆ. ಹಾಗಿದ್ರೆ ಸಾವಿತ್ರಿ ದೇಹನ ಸಾವಿತ್ರಿ ನಾನೇ
ಸಾವಿತ್ರಿನ ನಮ್ಮ ಮನೆಗೆ ತಗೊಂಡು ಅಲ್ಲ ಅಂದ್ರೆ ಕರ್ಕೊಂಡು ಹೋಗ್ಬೇಕು. ಮುತ್ತೈದೆಗೆ ಮಾಡುವಷ್ಟು ಕೆಲವೊಂದು ಕಾರ್ಯಕ್ರಮಗಳಿದೆ. ಅದನ್ನ ಬಿಳಿ ಬಟ್ಟೆ 3 ಮೀಟ್ರು ಹೆಣದ ಮೇಲೆ ಹಾಕೋದಿಕ್ಕಂತೇಳಿ ಹೇಳು. ಮಡಕೆ ಬಿದಿರು ಇದಕ್ಕೆ ಅಂತೇಳಿ ಹೇಳು, ಕೊಡ್ತಾರೆ. ಅರ್ಶಿನ ಕುಂಕುಮ ಕಡಲೆಪುರಿ 5 ಜನ ಮುತ್ತೈದೆಯರು ಪುರೋಹಿತರು ಎಲ್ಲರೂ ಮನೆಗೆ ಬರೋದಕ್ಕೆ ಹೇಳು. ಹಾಗೆ ಬನಶಂಕರಿ ಶವಗಾರಕ್ಕೆ ಫೋನ್ ಮಾಡಿಬಿಡು. ಎಲೆಕ್ಟ್ರಿಕ್ ಬರ್ನಿಂಗ್ ಮಾಡಿಸ್ಬಿಡೋಣ. ಅಳಿಯದೆ ಒಂದು ನಿಮಿಷ. ಹೇಳಿ ಅಳಿಯಂದ್ರೆ ನಮ್ಮ ಸಾವಿತ್ರಿ ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗೋಣ. ಅವಳಿಗೆ ತಾತನ ತೋಟ ಅಂದ್ರೆ ತುಂಬ ಸಮಾಧಾನ ಮಾಡ್ಕೊಳ್ಳಿ. ಸರಿ, ಅಲ್ಲಿಗೆ ಕರ್ಕೊಂಡು ಹೋಗೋಣ. ವಿನುತಾ, ಸಂಜೆ ಒಳಗಡೆ ಎಲ್ಲ ಕಾರ್ಯನೂ ಮುಗ್ದು ಹೋಗುತ್ತಾ? ಮುಗಿಬೋದು. ಇನ್ನೇನೆಲ್ಲರೂ ಬಂದ್ರಲ್ವಾ? ಊರಿಂದ ಒಂದಷ್ಟು ಸಂಬಂಧಿಕರು ಬಂದ್ರೆ ಆಯ್ತು. ಏನೋ ಮಾಡಕ್ ಹೋಗಿ ಏನೋ ಮಾಡ್ಬಿಟ್ಟಲ್ಲ ಎಮ್ಮೆ. ಅನ್ಯಾಯವಾಗಿ ಬಂಗಾರದಂತ ಸೊಸೆನ ಕಳ್ಕೊತಾ ಇದ್ದೀವಿ. ನಮಗ ಅವಳ ಜೊತೆಲಿರಕ್ಕೆ ಅಷ್ಟೇ ಋಣ ಇದ್ದಿದ್ದು ಅಂತ ಕಾಣ್ತೈತೆ. ಅದಕ್ಕೆ ಅವಳು ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ಲು. ನನ್ನ ಜೀವನದಾಗೆ ದೊಡ್ಡ ತಪ್ಪು ಮಾಡ್ಬಿಟ್ಟೇನೋ ಅನ್ನಿಸ್ತಾ ಇತ್ತು. ಸಾಯ ಗಂಟ ಈ ವಿಷಯ ಅದನ್ನ ಕಾಡ್ತಾನೆ ಇರ್ತದೆ. ಸಾವಿತ್ರಿ ಮಗ ನೋಡಕ್ ಆಯ್ತಾ ಇಲ್ಲ, ಯಮ್ನೆ ನೋಡಕ್ ಆಯ್ತಾ ಇಲ್ಲ. ಈಗ ಬಿಟ್ರೆ ಮತ್ತೆ ಅವಳ ಮುಖ ನೋಡಕ್ಕಾಗಕ್ಕಿಲ್ಲ. ಕೊನೆಯದಾಗ ಒಂದ್ಕಿತ ನೋಡ್ಬಿಡವ. ಸಾವಿತ್ರಿನ ಊರ್ನಾಗೆ ಮಣ್ಣು ಮಾಡ್ತಾರೆ. ಮಾಡ್ಲಿ ಬಿಡು. ಧ್ರುವಾಗಿ ಅವಳು ನಮ್ಮನ್ನು ಕಾಡದೇ ಇದ್ರೆ ಅಷ್ಟೇ ಸಾಕು. ನಾವು ಹೋಗಿ 3 ಇಡಿ ಮಣ್ಣು ಹಾಕಿ ದೀಪ ನೋಡ್ಕೊಂಡು ಬಂದ್ಬಿಡುವ. ಸತ್ಯ, ಸಮಾಧಾನ ಮಾಡ್ಕೊಪ್ಪ. ಇವತ್ತು ಸಾವಿತ್ರಿ ನಿನ್ನ ಬಿಟ್ಟು ದೂರ ಆಗ್ತಿದ್ದಾಳೆ. ನಾಳೆ ದಿನ ನಾವುಗಳೆಲ್ಲನೂ ಒಬ್ರಾದ್ಮೇಲೆ ಒಬ್ರು ಹೋಗೋರೆ ಅಲ್ವಾ? ಸಾವಿತ್ರಿ ತುಂಬಾ ಒಳ್ಳೆ ಹುಡುಗಿ. ಯಾವತ್ತೂ ಯಾರಿಗೂ ಒಂದು ಹೆಜ್ಜೆ ಮಾತಾಡ್ದೋಳಲ್ಲ. ಅವಳು ಎಲ್ಲಿದ್ರು ಅಲ್ಲ ಸಂತೋಷ ತುಂಬಿರ್ತಾ ಇತ್ತು. ನೀನ್ ನಂಬ್ಕೋಬೇಕು ಸತ್ಯ. ಇನ್ ಮುಂದೆ ಸಾವಿತ್ರಿ ನಮ್ ಜೊತೆಗಿಲ್ಲ ಅಂತ. ಇಲ್ಲ, ಸಾವಿತ್ರಿ ಇಲ್ಲ ಅಂದ್ರೆ ನಾನು ಜೀವಂತವಾಗಿರಲ್ಲ. ಅನ್ಯಾಯವಾಗಿ ನಮ್ಮ ಮಗನ ಬಾಳ್ನ ನಾವೇ ಹಾಳು ಮಾಡ್ಬಿಟ್ಬೇಡ ಅನ್ನಿಸ್ತಾ ಇತ್ತು. ಸಾವಿತ್ರನ್ ಬಿಟ್ಟು ಸತ್ಯ ಹೆಂಗಮ್ಮಿ ಬದುಕಿರ್ತಾನೆ ಎಮ್ಮೆ. 1-2-3 ತಿಂಗಳಷ್ಟೇ, ಆಮೇಲೆ ಸುಧಾರಿಸ್ಕೊಳ್ತಾನೆ.
ನಿಧಾನವಾಗಿ ಸಾವಿತ್ರಿನ ಮರೀತಾನೆ. ಹಂಗ ಮರ್ತ್ರೆ ಸರಿ, ಇಲ್ಲ ಅವಳು ಕೊರಗ್ನಾಗೆ ಇವನೇನಾದ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ. ಮಿರಾಕಲ್ ಪವಾಡ ಏನ್ ನಡೆದೋಯ್ತು? ಸಾವಿತ್ರಿ ಅವ್ರ ಪಲ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ಡಾಕ್ಟರ್ ಏನ್ ಹೇಳ್ತಿದ್ದೀರಾ? ಸಾವಿತ್ರಿ ಅವ್ರ ಪ್ರಾಣ ಉಳಿಯೋ ಎಲ್ಲ ಚಾನ್ಸಸ್ಸು ಇದೆ. ಪವಾಡನೇ ಇದು. ನಿಮ್ ಸಾವಿತ್ರಿ ಪುಣ್ಯ ಮಾಡಿದ್ರು. ಲಕ್ಷಕ್ಕೊಬ್ರು ಈ ತರ ಬದುಕೋದು. ಇನ್ನು ಅರ್ಧ ಗಂಟೆಲಿ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ, ನೀವೆಲ್ಲ ಹೋಗಿ ನೋಡ್ಬೋದು. ವಿನಿತಾ, ನಿಮ್ಮ ಅಕ್ಕ ಬದುಕ್ಬಿಟ್ಲು ಕಣೆ, ನಿಮ್ಮ ಅಕ್ಕ ಬದುಕ್ಬಿಟ್ಲು. ನನ್ನ ಮಗಳು ಬದುಕ್ಬಿಟ್ಲು. ಗಂಡ ಹತ್ರದಿಂದ ಪಾರಾಗ್ಬಿಟ್ಲು ಕಣೆ. ಇವಳನ್ನ ಕಾಪಾಡ್ಬಿಟ್ಟ. ವಿನಿತಾ, ನನ್ನ ಮಗಳು ಬದುಕ್ಬಿಟ್ಲು. ಸಾವಿತ್ರಿ ಬದುಕ್ತಾರಂತೆ. ಹೌದು ಬಸ್ಸು, ನನ್ನ ಸಾವಿತ್ರಿ ಬದುಕ್ಬಿಟ್ಲು. ವಿರುತ ಬಿಪಿ, ನನ್ನ ಸಾವಿತ್ರಿ ಬದುಕ್ಬಿಟ್ಲು. ವೈಶಾಲಿ ಅವರೇ, ನನ್ನ ಸಾವಿತ್ರಿ ಬದುಕಿದ್ಲು. ಅತ್ತೆ, ನನ್ನ ಸಾವಿತ್ರಿ ಬದುಕ್ಬಿಟ್ಲು. ಸಾವನ್ನ ಗೆದ್ಬಿಟ್ಲು ಅತ್ತೆ, ಸಾವನ್ನ ಗೆದ್ಬಿಟ್ಲು. ಹೌದು, ಸಾವಿತ್ರಿ. ಸಾವಿತ್ರಿ, ನನ್ನ ಕರ್ಮ. ನನಗೆ ಗೊತ್ತಿತ್ತು ಸಾವಿತ್ರಿ, ನೀ ನನ್ ಬಿಟ್ಟಾಗಲ್ಲ ಅಂತ. ನಾನು ಯಾಕೆ ನಿಮ್ಮನ್ನು ಬಿಟ್ಟು ಅಲ್ವಾ ಮತ್ತೆ? ಇವರೆಲ್ಲ ನೀನ್ ಸತ್ಯ ಹೋಗಿದ್ರು ಅಂದ್ಕೊಂಡಿದ್ರು. ನನಗೆ ಗೊತ್ತಿತ್ತು ನನ್ ಸಾವಿತ್ರಿ ಬದುಕಿರ್ತಾಳೆ ಅಂತ. ಸಾಯೋದ? ಮತ್ತೆ ನಿದ್ದೆ ಮಾತ್ರ ಯಾಕೆ ತಗೋಬೇಕಾಗಿತ್ತು ನೀನು? ಅದು ಸಾಯೋ ಅಷ್ಟು. ನಾನ ಇಲ್ವಲ್ಲ. ರೇ ಮಗ, ಈಗ ಯಾಕ್ಲ ಈಸ್ಯ? ಸದ್ಯ ದೊಡ್ಡ ಗಂಡಾದ್ರಿಂದ ಪಾರಾಗಳೆ, ಅದಕ್ಕೆ ಖುಷಿ ಪಡು. ಆದ್ರೆ ಅವರು ಏನೇ ಅಕ್ಕ, ನೀನು ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ನಮ್ಮೆಲ್ರಿಗೂ. ಏನಿಲ್ಲ ಅನ್ನೋದನ್ನು ಕಲಿಪ್ಸ್ಕೊಳಕ್ಕೂ ಆಗಲ್ಲ ಕಣ. ನಮ್ಮೆಲ್ರನ್ನ ಬಿಟ್ಟು ಹೋಗೋ ನಿರ್ಧಾರ ಯಾಕೆ ಮಾಡ್ದೆ? ಹೋಗ್ತೀನಿ ನಮ್ಮೆಲ್ರನ್ನ ಬಿಟ್ಟು, ಹೋಗು ನೋಡೋಣ. ಇನ್ಯಾವತ್ತಿಂತ ಕೆಲಸ ಮಾಡಲ್ಲ ಅಂತ ಪ್ರಮಾಣ ಮಾಡಮ್ಮ. ಏನೇ ಇರ್ಲಿ, ನಿನ್ ಮನ್ಸಲ್ಲಿರೋದನ್ನ ನಮ್ಮ ಹತ್ರ ಹೇಳ್ಕೋಬೋದಲ್ವೇನೆ? ಯಾಕೆ ಒಳಗೆ ಕೊರಗ್ತೀಯ? ಈ ತರ ಕೊರಗಿದ್ರೇನೆ ಕಡೆ ಇಂತ ಕೆಟ್ಟ ಯೋಚನೆಗಳು ಬರೋದು. ಬೇಡಮ್ಮ, ಇನ್ಯಾವತ್ತಿಂತ ಕೆಲಸ ಮಾಡಬೇಡ. ಸತ್ಯ,